Good morning. Divya. Priyanka. Netravati. Yes ma'am. ಎಲ್ಲ ವಿಡಿಯೋ ಆನ್ ಮಾಡಿ ಹೋಗ್ಬಿಟ್ಟಿದ್ದೀರಾ ಅಂತ? ಇಲ್ಲ ಮ್ಯಾಮ್ ಆನ್ ಆಗಿದ್ದೀನಿ. ಮೇಡಮ್ ನೆಟ್ವರ್ಕ್ ಪ್ರಾಬ್ಲಮ್ ಮೇಡಮ್, ಕೇಳಿಸಲ್ಲ. ಹೌದಾ? ಮಿಸ್ ಊರಿಗೆ ಬಂದ್ಬಿಟ್ಟಿದೀನಿ. ಯಾವ ಊರಿಗೆ? ಈ ಕೆನ್ನೆಡ್ಲಿಕ್ ಬಂದಿದ್ದೆ ಮಿಸ್. ಇನ್ನೊಂದ್ ಸ್ವಲ್ಪ ಟವರ್ ಸಿಗಲ್ಲ ಮಿಸ್. ಎಲ್ಲೂ ಇಟ್ಟೋಗಲ್ಲ ಮಿಸ್, ಇರ್ತೀನಿ ಇಲ್ಲೇ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ದಿವ್ಯಾ, ನೇತ್ರಾವತಿ, ಪ್ರಿಯಾಂಕಾ. ನೋಡಿ, ನಾನು ಹಿಂದಿನ ತರಗತಿಯಲ್ಲಿ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಬಗ್ಗೆ ಮಾಡ್ತಾ ಇದ್ದೆ. ಅಂದ್ರೆ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಬಹಳಷ್ಟು ಪ್ರಮುಖವಾದಂತ ಒಂದು ಬ್ಯಾಂಕು. ಇದನ್ನ ಜುಲೈ 1, 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದು ರಿಸರ್ವ್ ಬ್ಯಾಂಕಿನ ಒಂದು ಸಹಾಯಕ ಸಂಸ್ಥೆಯಾಗಿ ಅದು ಅಸ್ತಿತ್ವಕ್ಕೆ ಬಂದಿದೆ ಅಂತೆ. ಜೊತೆಗೇನು ಇದು ಫೆಬ್ರವರಿ 3, 1976ರಂದು ಈ ಬ್ಯಾಂಕ್ ಅನ್ನ ಭಾರತ ಸರ್ಕಾರ ಏನ್ ಮಾಡ್ತು, ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತು. ಸೊ ಇದರ ಅಧಿಕೃತ ಬಂಡವಾಳ 50 ಕೋಟಿ ರೂಪಾಯಿಗಳಷ್ಟಿದ್ದು, ಪಾವತಿಯಾದಂತಹ ಒಂದು ಬಂಡವಾಳ 30 ಕೋಟಿ ರೂಪಾಯಿಗಳಷ್ಟು ಇದೆ ಅಂತೇಳಿ ಹೇಳ್ಬೋದು. ಸೊ ಇದು ವಿವಿಧ ರಾಜ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಅದು ತನ್ನ ಶಾಖೆಗಳನ್ನ ಹೊಂದಿದೆ. ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, 1947ರಿಂದ ಈಚೆಗೆ ನಮ್ಮ ಭಾರತದ ಒಂದು ಅಭಿವೃದ್ಧಿ ಬ್ಯಾಂಕೋದ್ಯಮದಲ್ಲಿ ಬಹಳಷ್ಟು ಮಹತ್ತರವಾದಂತಹ ಬೆಳವಣಿಗೆಗಳಾದವು. ಅಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಯಥೋಚಿತ ಒಂದು ಪ್ರಮಾಣದ ಹಣಕಾಸು ಮತ್ತಿತರ ಒಂದು ವಿಧಗಳ ನೆರವನ್ನ ಒದಗಿಸ್ಲಿಕ್ಕೋಸ್ಕರ ಹಲವಾರು ವಿಶೇಷ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಾಯಿತು ಅಂತ. ಅಂದ್ರೆ ಈ ಸಂಸ್ಥೆಗಳು ಕೈಗಾರಿಕೋದ್ಯಮಗಳಿಗೆ ಸಾಕಷ್ಟು ಪ್ರಮಾಣದ ದೀರ್ಘಾವಧಿಯ ಒಂದು ಹಣಕಾಸನ್ನ ಪೂರೈಸ್ತಾ ಇತ್ತು. ಆದಾಗ್ಯೂ ಹೊಸದಾಗಿ ಸ್ಥಾಪನೆಗೊಳ್ತಾ ಇದ್ದಂತಹ ಬೆಳೀತಾ ಇರುವಂತಹ ಕೈಗಾರಿಕೋದ್ಯಮಗಳಿಗೆ ತೃಪ್ತಿಯಾಗುವಷ್ಟು ನೆರವನ್ನ ಒದಗಿಸ್ಲಿಕ್ಕೆ ಆಗ ಇದ್ದಂತಹ ಸಂಸ್ಥೆಗಳು ಸಾಕಾಗ್ತಾ ಇರ್ಲಿಲ್ಲ. ಹೆಚ್ಚಿನ ಒಂದು ಹಣಕಾಸಿನ ಸಂಪನ್ಮೂಲಗಳನ್ನ ಹೊಂದಿದಂತಹ ಹೊಸದಾದ ಸಂಸ್ಥೆಯ ಒಂದು ರಚನೆಯ ಅವಶ್ಯಕತೆಯನ್ನ ಈ ಸಂದರ್ಭದಲ್ಲಿ ಮನಗಾಣಲಾಯಿತು ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಕೈಗಾರಿಕಾ ಅಭಿವೃದ್ಧಿಗೆ ಹಣಕಾಸನ್ನು ಒದಗಿಸ್ಲಿಕ್ಕೆ ಅಸ್ತಿತ್ವದಲ್ಲಿ ಇದ್ದಂತಹ ಸಂಸ್ಥೆಗಳ ನಡುವೆ ಸರಿಯಾದಂತಹ ಸಮನ್ವಯ ಇರಲಿಲ್ಲ. ಸೊ ಹಾಗಾಗಿ ಇವುಗಳ ಒಂದು ಕಾರ್ಯ ಚಟುವಟಿಕೆಯನ್ನ ಸಮನ್ವಯಗೊಳಿಸ್ಲಿಕ್ಕೆ ಒಂದು ಅಗ್ರ ಸಂಸ್ಥೆ ಅಗತ್ಯ ಅಂತೇಳಿ ಕಂಡುಬಂತು. ಆ ಪ್ರಕಾರ ಕೈಗಾರಿಕಾಭಿವೃದ್ಧಿಗೆ ತೃಪ್ತಿಕರವಾದಂತಹ ಒಂದು ಹಣಕಾಸನ್ನ ಒದಗಿಸುವಂತಹ ಮತ್ತೆ ಕೈಗಾರಿಕೋದ್ಯಮಕ್ಕೆ ಹಣಕಾಸಿನ ನೆರವನ್ನ ಒದಗಿಸ್ಲಿಕ್ಕೆ ಅಸ್ತಿತ್ವದಲ್ಲಿರುವಂತಹ ಸಂಸ್ಥೆಗಳ ಒಂದು ಕಾರ್ಯ ಚಟುವಟಿಕೆಗಳನ್ನ ಸಂಯೋಜಿಸುವಂತಹ ಒಂದು ಉದ್ದೇಶದಿಂದ ನಮ್ಮ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. ಹೇಳ್ಬೇಕಂದ್ರೆ ಇದು ಕೈಗಾರಿಕಾ ಹಣಕಾಸಿನ ರಂಗದಲ್ಲೇನೆ ಅಗ್ರವಾದಂತ ಒಂದು ಸಂಸ್ಥೆ ಆಗಿದೆ ಅಂತೇಳಿ ಹೇಳ್ಬೋದು. ಏನು ಇದನ್ನ IDBI ಅಂತೇಳಿ ಕರಿತೀವಿ. IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ನೆಕ್ಸ್ಟ್ ನೋಡೋಣ ಈಗ ಇದರ ಒಂದು ಫಂಕ್ಷನ್ಸ್. ಅಂದ್ರೆ IDBI ಮಾಡ್ತಾ ಇರುವಂತ ಒಂದು ಕಾರ್ಯಗಳು ಏನು ಅಂತ. ಅಂದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಾರ್ಯಗಳು ಅಂತೇಳಿ ನೋಡಿ. ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇದೆಯಲ್ಲ, ಇದು ಹಣಕಾಸಿನ ನೆರವಿನ ಜೊತೆಗೆ ಅದು ಇತರ ಒಂದು ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ. ಅಂದ್ರೆ ಮುಖ್ಯವಾಗಿ
ಏನಪ್ಪಾ ಅಂದ್ರೆ ತಯಾರಿಕಾ ಉದ್ಯಮಗಳು, ಸಂಸ್ಕರಣ ಘಟಕಗಳು, ಗಣಿಗಾರಿಕೆ, ನೌಕಾ ಸಾರಿಗೆ ಮತ್ತೆ ಹೋಟೆಲ್ ಉದ್ಯಮಕ್ಕೆ ಇದು ಹಣಕಾಸನ್ನ ನೀಡ್ತಾ ಇದೆ. ಅಂದ್ರೆ ತಯಾರಿಕಾ ಉದ್ಯಮಗಳು, ಸಂಸ್ಕರಣಾ ಘಟಕಗಳು, ಗಣಿಗಾರಿಕೆ, ನೌಕಾ ಸಾರಿಗೆ ಮತ್ತೆ ಹೋಟೆಲ್ ಉದ್ಯಮಕ್ಕೆ ಇದು ಹಣಕಾಸನ್ನ ನೀಡ್ತಾ ಇದೆ. ಜೊತೆಗೆ ಇದು ಸಾರ್ವಜನಿಕ ಮತ್ತೆ ಖಾಸಗಿ ಎರಡೂ ಕ್ಷೇತ್ರಗಳ ಒಂದು ಉದ್ಯಮಗಳಿಗೆ ನೆರವನ್ನ ಕಲ್ಪಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದು ಸಾರ್ವಜನಿಕ ಮತ್ತು ಖಾಸಗಿ ಎರಡೂ ಕ್ಷೇತ್ರಗಳ ಒಂದು ಉದ್ಯಮಗಳಿಗೆ ನೆರವನ್ನ ಕಲ್ಪಿಸ್ತಾ ಇದೆ. ಸೊ ಈ ಸಂಸ್ಥೆ ಒದಗಿಸ್ತಾ ಇರುವಂತಹ ನೆರವಿನ ಒಂದು ವಿಧಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ನೇರ ಹಣಕಾಸಿನ ನೆರವು, ಅಂದ್ರೆ ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ನೇರ ಹಣಕಾಸಿನ ನೆರವು ಅಂದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇದೆಯಲ್ಲ, ಇದು ಹಲವಾರು ವಿಧಗಳಲ್ಲಿ ಕೈಗಾರಿಕೆಗಳಿಗೆ ನೇರ ಒಂದು ಹಣಕಾಸಿನ ನೆರವನ್ನ ನೀಡ್ತಾ ಇದೆ ಅಂತ. ಏನಪ್ಪಾ ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಕೈಗಾರಿಕೋದ್ಯಮಿಗಳಿಗೆ ನೇರವಾಗಿ ಸಾಲಗಳು ಮತ್ತು ಮುಂಗಡಗಳನ್ನ ನೀಡೋದು. ಕೈಗಾರಿಕೋದ್ಯಮಿಗಳಿಗೆ ನೇರವಾಗಿ ಅದು ಸಾಲಗಳು ಮತ್ತು ಮುಂಗಡಗಳನ್ನ ನೀಡ್ತಾ ಇದೆ. ನಂತರ ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ, ಕೈಗಾರಿಕೆಗಳ ಒಂದು ಷೇರುಗಳು, ಸ್ಟಾಕುಗಳು, ಬಾಂಡುಗಳು ಮತ್ತೆ ಸಾಲ ಪತ್ರಗಳನ್ನ ಖರೀದಿಸೋದು ಅಥವಾ ಅವುಗಳಿಗೆ ಭರವಸೆದಾರನಾಗಿ ಕಾರ್ಯವನ್ನ ನಿರ್ವಹಿಸೋದು. ಅಂದ್ರೆ ಕೈಗಾರಿಕೆಗಳ ಒಂದು ಷೇರುಗಳು, ಸ್ಟಾಕುಗಳು, ಬಾಂಡುಗಳು ಮತ್ತೆ ಸಾಲ ಪತ್ರಗಳನ್ನ ಖರೀದಿ ಮಾಡೋದು ಮತ್ತೆ ಅವುಗಳಿಗೆ ಭರವಸೆದಾರನಾಗಿ ಕಾರ್ಯವನ್ನ ನಿರ್ವಹಿಸೋದು. ಈ ಒಂದು ಕಾರ್ಯವನ್ನು ಕೂಡ ಇದು ನಿರ್ವಹಿಸ್ತಾ ಇದೆ. ನಂತರ ಹೇಳ್ಬೇಕಂದ್ರೆ, ಕೈಗಾರಿಕೆಗಳು ಮುಕ್ತ ಮಾರುಕಟ್ಟೆಯಲ್ಲಿ ಅನುಸೂಚಿತ ಬ್ಯಾಂಕುಗಳು, ರಾಜ್ಯ ಸಹಕಾರಿ ಬ್ಯಾಂಕುಗಳು, ಭಾರತದ ಕೈಗಾರಿಕಾ ಹಣಕಾಸು ನಿಗಮ ಮತ್ತಿತರ ಅಧಿಸೂಚಿತ ಒಂದು ಸಂಸ್ಥೆಗಳಿಂದ ಎತ್ತಿದಂತಹ ಒಂದು ಸಾಲಗಳಿಗೆ ಇದು ಜಾಮೀನನ್ನ ನೀಡ್ತಾ ಇದೆ. ನಂತರ ಹೇಳ್ಬೇಕಂತಂದ್ರೆ, ಕೈಗಾರಿಕಾ ಸಂಸ್ಥೆಗಳ ವಾಣಿಜ್ಯ ಹುಂಡಿಗಳು ಮತ್ತೆ ವಾಗ್ದಾನ ಪತ್ರಗಳನ್ನ ಸ್ವೀಕರಿಸೋದು, ಒಟ್ಟಾಯಿಸೋದು ಮತ್ತೆ ಮರು ಒಟ್ಟಾಯಿಸೋದು, ಈ ಒಂದು ಕಾರ್ಯವನ್ನು ಕೂಡ ಇದು ನಿರ್ವಹಿಸ್ತಾ ಇದೆ. ಅಂದ್ರೆ ಕೈಗಾರಿಕಾ ಸಂಸ್ಥೆಗಳ ವಾಣಿಜ್ಯ ಹುಂಡಿಗಳು ಮತ್ತೆ ವಾಗ್ದಾನ ಪತ್ರಗಳನ್ನ ಸ್ವೀಕರಿಸೋದು, ಒಟ್ಟಾಯಿಸೋದು ಮತ್ತೆ ಮರು ಒಟ್ಟಾಯಿಸೋದು, ಈ ಒಂದು ಕಾರ್ಯಗಳನ್ನು ಕೂಡ ಇದು ನಿರ್ವಹಿಸ್ತಾ ಇದೆ. ನಂತರ ಹೇಳ್ಬೇಕಂತಂದ್ರೆ, ಕೈಗಾರಿಕಾ ಸಂಸ್ಥೆಗಳಿಗೆ ತಾನು ನೀಡಿದಂತಹ ಒಂದು ಸಾಲಗಳನ್ನ ಮತ್ತೆ ಮುಂಗಡಗಳನ್ನ ಷೇರುಗಳಾಗಿ ಮತ್ತೆ ಸ್ಟಾಕುಗಳಾಗಿ ಪರಿವರ್ತಿಸುವ ಮೂಲಕ ಉದ್ಯಮದಲ್ಲಿ ಅದು ಹಣವನ್ನ ವಿನಿಯೋಗಿಸ್ತಾ ಇದೆ. ಅಂದ್ರೆ ಕೈಗಾರಿಕಾ ಸಂಸ್ಥೆಗಳಿಗೆ ತಾನು ನೀಡಿದಂತಹ ಸಾಲಗಳನ್ನ, ಮುಂಗಡಗಳನ್ನ ಷೇರುಗಳಾಗಿ ಮತ್ತೆ ಸ್ಟಾಕುಗಳಾಗಿ ಪರಿವರ್ತಿಸೋದ್ರ ಮೂಲಕ ಉದ್ಯಮದಲ್ಲಿ ಹಣ ವಿನಿಯೋಗಿಸ್ತಾ ಇದೆ. ಇಷ್ಟೆಲ್ಲ ಅದು ನೇರ ಹಣಕಾಸಿನ ನೆರವನ್ನ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ನೀಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಈಗ ಪರೋಕ್ಷ ಹಣಕಾಸಿನ ನೆರವು, ಇಂಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಪರೋಕ್ಷ ಹಣಕಾಸಿನ ನೆರವು ಅಂದ್ರೆ ಇತರ ಹಣಕಾಸಿನ ಸಂಸ್ಥೆಗಳಿಂದ ನೆರವನ್ನ ಒದಗಿಸೋದ್ರ ಮೂಲಕ ಇದು ಕೈಗಾರಿಕೆಗಳಿಗೆ ಪರೋಕ್ಷ ಹಣಕಾಸಿನ ಒಂದು ಸೌಲಭ್ಯವನ್ನು ಕೂಡ ಅದು ಕಲ್ಪಿಸ್ತಾ ಇದೆ. ಅಂದ್ರೆ ಇತರ ಹಣಕಾಸಿನ ಸಂಸ್ಥೆಗಳಿಂದ ನೆರವನ್ನ ಒದಗಿಸೋದ್ರ ಮೂಲಕ ಇದು ಕೈಗಾರಿಕೆಗಳಿಗೆ ಪರೋಕ್ಷ ಹಣಕಾಸಿನ ಸೌಲಭ್ಯವನ್ನು ಕೂಡ ಕಲ್ಪಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಭಾರತದ ಕೈಗಾರಿಕಾ ಹಣಕಾಸು ನಿಗಮ, ರಾಜ್ಯ ಹಣಕಾಸು ನಿಗಮಗಳು ಮತ್ತಿತರ ಒಂದು ಹಣಕಾಸಿನ ಸಂಸ್ಥೆಗಳು ಅವು ಕೈಗಾರಿಕೆಗಳಿಗೆ 3 ವರ್ಷಗಳಿಂದ 25 ವರ್ಷಗಳವರೆಗಿನ ಅವಧಿಗೆ ಮರುಪಾವತಿಸುವಂತೆ ನೀಡಿದಂತಹ ಸಾಲಗಳಿಗೆ ಬ್ಯಾಂಕು ಮರು ಹಣಕಾಸಿನ ಸೌಲಭ್ಯಗಳನ್ನ ಅದು ಕಲ್ಪಿಸ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತದ ಕೈಗಾರಿಕಾ ಹಣಕಾಸಿನ ನಿಗಮ, ರಾಜ್ಯ ಹಣಕಾಸಿನ ನಿಗಮಗಳು ಮತ್ತಿತರ ಹಣಕಾಸಿನ ಸಂಸ್ಥೆಗಳು ಕೈಗಾರಿಕೆಗಳಿಗೆ ಅವು 3 ವರ್ಷಗಳಿಂದ 25 ವರ್ಷಗಳವರೆಗಿನ ಅವಧಿಗೆ ಮರುಪಾವತಿಸುವಂತೆ ನೀಡಿದಂತಹ ಸಾಲಗಳಿಗೆ ಬ್ಯಾಂಕು ಮರು ಹಣಕಾಸಿನ ಸೌಲಭ್ಯವನ್ನ ಕಲ್ಪಿಸ್ತದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ, ಅನುಸೂಚಿತ ಬ್ಯಾಂಕುಗಳು ಮತ್ತೆ ರಾಜ್ಯ ಸಹಕಾರಿ ಬ್ಯಾಂಕುಗಳು ನೀಡಿರುವಂತಹ 3 ವರ್ಷಗಳಿಂದ 10 ವರ್ಷಗಳವರೆಗೆ ಮರುಪಾವತಿಸಬಹುದಾದಂತಹ ಒಂದು ಸಾಲಗಳಿಗೂ ಕೂಡ ಇದು ಮರು ಹಣಕಾಸಿನ ಒಂದು ಸೌಲಭ್ಯಗಳನ್ನ ನೀಡ್ತಾ ಇದೆ ಅಂತೇಳಿ ಹೇಳ್ಬೋದು.
ನಂತರ ಹೇಳ್ಬೇಕಂತ ಹೇಳಿದ್ರೆ ಅನುಸೂಚಿತ ಬ್ಯಾಂಕುಗಳು ಮತ್ತೆ ರಾಜ್ಯ ಸಹಕಾರಿ ಬ್ಯಾಂಕುಗಳು ನೀಡಿರುವಂತಹ ರಫ್ತು ಸಾಲಗಳಿಗೆ ಇದು ಮರು ಹಣಕಾಸನ್ನ ಕಲ್ಪಿಸ್ತದೆ. ಅಂದ್ರೆ ಅನುಸೂಚಿತ ಬ್ಯಾಂಕುಗಳು ಮತ್ತೆ ರಾಜ್ಯ ಸಹಕಾರಿ ಬ್ಯಾಂಕುಗಳು ನೀಡಿರುವಂತಹ ರಫ್ತು ಸಾಲಗಳಿಗೆ ಇದು ಮರು ಹಣಕಾಸನ್ನ ಕಲ್ಪಿಸ್ತದೆ. ನಂತರ ಹೇಳ್ಬೇಕಂದ್ರೆ ಭಾರತದ ಕೈಗಾರಿಕಾ ಹಣಕಾಸು ನಿಗಮ, ರಾಜ್ಯ ಹಣಕಾಸು ನಿಗಮಗಳ ಮತ್ತಿತರ ಅಧಿಸೂಚಿತ ಒಂದು ಹಣಕಾಸಿನ ಸಂಸ್ಥೆಗಳ ಒಂದು ಷೇರುಗಳು, ಸ್ಟಾಕುಗಳು ಮತ್ತೆ ಬಾಂಡುಗಳು ಜೊತೆಗೆ ಸಾಲ ಪತ್ರಗಳನ್ನ ಖರೀದಿಸೋದ್ರ ಮೂಲಕ ಅವುಗಳ ಹಣಕಾಸಿನ ಸಂಪನ್ಮೂಲಗಳನ್ನ ಹೆಚ್ಚಿಸಿ ಅವು ಕೈಗಾರಿಕೆಗಳಿಗೆ ಅಧಿಕ ಮೊತ್ತದ ನೆರವನ್ನ ನೀಡುವಂತೆ ಬ್ಯಾಂಕು ಕ್ರಮ ಕೈಗೊಳ್ಳುತ್ತದೆ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಪರೋಕ್ಷ ಹಣಕಾಸಿನ ನೆರವನ್ನ ನಮ್ಮ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಇದ್ರ ಜೊತೆಗೆ ಸ್ಪೆಷಲ್ ಅಸಿಸ್ಟೆನ್ಸ್, ವಿಶೇಷವಾದಂತಹ ನೆರವು ಅಂದ್ರೆ ನಮ್ಮ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಅಭಿವೃದ್ಧಿ ನೆರವು ನಿಧಿ ಅಂತೇಳಿ ಅನ್ನುವಂತಹ ವಿಶೇಷವಾದಂತಹ ಒಂದು ನಿಧಿಯನ್ನ ಅದು ಸ್ಥಾಪನೆ ಮಾಡಿದೆ. ಅದಕ್ಕೆ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫಂಡ್ ಅಂತೇಳಿ ಕರಿತೇವೆ. ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಹೀಗೆ ಅಭಿವೃದ್ಧಿ ನೆರವು ನಿಧಿ ಎಂಬ ವಿಶೇಷವಾದಂತಹ ಒಂದು ನಿಧಿಯನ್ನ ಅದು ಸ್ಥಾಪನೆ ಮಾಡಿದೆ. ಈ ನಿಧಿಯನ್ನ ಕೇಂದ್ರ ಸರ್ಕಾರದ ಮೂಲ ವಂತಿಗೆಯಿಂದ ರಚಿಸಿದ್ದು, ಸರ್ಕಾರದಿಂದ ಮತ್ತೆ ಇತರ ಮೂಲಗಳಿಂದ ಬರುವಂತಹ ಒಂದು ಸಾಲಗಳು, ಉಡುಗೊರೆ, ಅನುದಾನ ಮತ್ತೆ ಕೊಡುಗೆಗಳಿಂದ ಇದನ್ನ ಹೆಚ್ಚಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಧಿಕ ಹಣಕಾಸಿನ ಅವಶ್ಯಕತೆ ಅಥವಾ ಕಡಿಮೆ ದರದ ಒಂದು ಪ್ರತಿಫಲದ ಕಾರಣದಿಂದಾಗಿ ಸಾಕಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಸಾಧ್ಯವಾಗದಂತಹ ಒಂದು ಕೈಗಾರಿಕಾ ಸಂಸ್ಥೆಗಳಿಗೆ ಈ ನಿಧಿಯಿಂದ ಹಣಕಾಸಿನ ನೆರವನ್ನ ಒದಗಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಏನ್ ಮಾಡಿದೆ, ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫಂಡ್ ಅಂತೇಳಿ ಅಭಿವೃದ್ಧಿ ನೆರವು ನಿಧಿ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ನಿಧಿಯನ್ನ ಅದು ಸ್ಥಾಪನೆ ಮಾಡಿದೆ. ಸೊ ಈ ನಿಧಿಯನ್ನ ಅದು ಕೇಂದ್ರ ಸರ್ಕಾರದ ಮೂಲ ವಂತಿಗೆಯಿಂದ ಅದು ರಚಿಸಿದ್ದು, ಸರ್ಕಾರದಿಂದ ಮತ್ತೆ ಇತರ ಮೂಲಗಳಿಂದ ಬರುವಂತಹ ಒಂದು ಸಾಲಗಳು, ಉಡುಗೊರೆ, ಅನುದಾನ, ಕೊಡುಗೆಗಳಿಂದ ಇದನ್ನ ಹೆಚ್ಚಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಅಧಿಕ ಹಣಕಾಸಿನ ಅವಶ್ಯಕತೆ ಅಥವಾ ಕಡಿಮೆ ದರದ ಒಂದು ಪ್ರತಿಫಲದ ಕಾರಣದಿಂದಾಗಿ ಸಾಕಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಕೈಗಾರಿಕಾ ಸಂಸ್ಥೆಗಳಿಗೆ ಈ ಒಂದು ನಿಧಿಯಿಂದ ಹಣಕಾಸಿನ ನೆರವನ್ನ ಒದಗಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಇತರ ಒಂದು ಸೌಲಭ್ಯಗಳನ್ನ ಅದು ನೀಡ್ತಾ ಇದೆ. ಅದರ್ ಫೆಸಿಲಿಟೀಸ್ ಅಂದ್ರೆ ಇತರ ಸೌಲಭ್ಯಗಳು ಅಂತ ಹೇಳಿದ್ರೆ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿಗೆ ಹಣಕಾಸಿನ ನೆರವು ಮಾತ್ರ ಅಲ್ಲದೆ ಇತರ ಒಂದು ವಿಧಗಳ ನೆರವನ್ನು ಕೂಡ ಅದು ನೀಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪ್ರವರ್ತಕ ಸೇವೆಗಳು ಅಂತ ಅಂದ್ರೆ ಪ್ರಮೋಷನಲ್ ಸರ್ವಿಸಸ್. ಅಂದ್ರೆ ಪ್ರವರ್ತಕ ಸೇವೆಗಳು ಅಂತ ಹೇಳಿದ್ರೆ ಕೈಗಾರಿಕಾ ಸಂಸ್ಥೆಗಳ ಪರವಾಗಿ ಹಣ ವಿನಿಯೋಜನೆ ಮತ್ತೆ ಮಾರಾಟಗಾರಿಕೆಯ ಬಗ್ಗೆ ಬ್ಯಾಂಕು ಸಂಶೋಧನೆ ಮತ್ತು ಸಮೀಕ್ಷೆಗಳನ್ನ ನಡೆಸ್ತದೆ. ಸೊ ಈ ಅಂಶಗಳ ಕುರಿತು ಅದು ಕೈಗಾರಿಕೆಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತದೆ ಅಂತ. ಅಂದ್ರೆ ಕೈಗಾರಿಕಾ ಸಂಸ್ಥೆಗಳ ಪರವಾಗಿ ಹಣ ವಿನಿಯೋಜನೆ ಮತ್ತೆ ಮಾರಾಟಗಾರಿಕೆಯ ಬಗ್ಗೆ ಬ್ಯಾಂಕು ಸಂಶೋಧನೆ ಮತ್ತು ಸಮೀಕ್ಷೆಗಳನ್ನ ನಡೆಸ್ತದೆ. ಇವೆಲ್ಲ ಅಂಶಗಳನ್ನ ಕುರಿತು ಕೈಗಾರಿಕೆಗಳಿಗೆ ಅದು ಮಾರ್ಗದರ್ಶನವನ್ನ ನೀಡ್ತದೆ. ಸೊ ಇದು ಸಲ್ಲಿಸುವಂತಹ ಒಂದು ಇತರ ಸೇವೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ತಾಂತ್ರಿಕ ಮತ್ತು ನಿರ್ವಹಣಾ ಸಲಹೆ ಅಂತೇಳಿ ಅಂದ್ರೆ ಟೆಕ್ನಿಕಲ್ ಅಂಡ್ ಮ್ಯಾನೇಜೀರಿಯಲ್ ಅಸಿಸ್ಟೆನ್ಸ್. ತಾಂತ್ರಿಕ ಮತ್ತು ನಿರ್ವಹಣಾ ಸಲಹೆ ನೋಡಿ, ಉದ್ಯಮದ ನಿರ್ವಹಣೆ ಮತ್ತೆ ವಿಸ್ತರಣೆಗಾಗಿ ಯಾವುದೇ ಒಂದು ಕೈಗಾರಿಕಾ ಸಂಸ್ಥೆಗೆ ಬ್ಯಾಂಕು ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸಲಹೆಗಳನ್ನು ಕೂಡ ಅದು ನೀಡುತ್ತದೆ. ಸೊ ಹೀಗೆ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ನೇರ ಹಣಕಾಸಿನ ನೆರವು ಮತ್ತೆ ಪರೋಕ್ಷ ಹಣಕಾಸಿನ ನೆರವು ಹಾಗೂ ವಿಶೇಷವಾದಂತಹ ನೆರವಿನ ಜೊತೆಗೆ ಇತರ ಒಂದು ಸೌಲಭ್ಯಗಳನ್ನು ಕೂಡ ಅದು ಸಲ್ಲಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಇವೆಲ್ಲ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಮಾಡ್ತಾ ಇರುವಂತಹ ಒಂದು ಕಾರ್ಯಗಳು ಅಂತೇಳಿ ಹೇಳ್ಬೋದು. ನಂತರ ಈಗ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಒಂದು ಸಾಧನೆಗಳೇನು ಅನ್ನೋದನ್ನ ನೋಡೋಣ. ಅಂದ್ರೆ ಅಚೀವ್ಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಅಂದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಸಾಧನೆಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ
ಸಾಲ ವಿತರಣೆ ಅಂದ್ರೆ ಏನು, ಲೋನ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ, ಸಾಲ ವಿತರಣೆ. ಅಂದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ತನ್ನ ಸ್ಥಾಪನೆ ಆದಾಗ್ಲಿಂದಲೂ ಕೂಡ ಹೇಳ್ಬೇಕಂದ್ರೆ 2013 ಜೂನ್ ವರೆಗೆ ಹೇಳ್ಬೇಕಂದ್ರೆ 40,000 ಕೋಟಿ ರೂಪಾಯಿಗಳ ಒಂದು ಹಣಕಾಸಿನ ನೆರವನ್ನ ಅದು ಕೈಗಾರಿಕೆಗಳಿಗೆ ಮಂಜೂರು ಮಾಡಿದ್ದು. ಇದರಲ್ಲಿ 32,500 ಕೋಟಿ ರೂಪಾಯಿಗಳ ಮೊತ್ತವನ್ನ ಅದು ವಿತರಣೆ ಮಾಡಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ 2013 ಜೂನ್ ವರೆಗೆ 40,000 ಕೋಟಿ ರೂಪಾಯಿಗಳ ಒಂದು ಹಣಕಾಸಿನ ನೆರವನ್ನ ಅದು ಕೈಗಾರಿಕೆಗಳಿಗೆ ಮಂಜೂರು ಮಾಡಿದ್ದು. ಇದರಲ್ಲಿ 32,500 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನ ಅದು ವಿತರಣೆ ಮಾಡಿದೆ. ಅಂದ್ರೆ ಬ್ಯಾಂಕು ನೀಡ್ತಾ ಇರುವಂತಹ ನೇರವಾದಂತಹ ಒಂದು ಸಾಲಗಳು ಮತ್ತೆ ಮರು ಹಣಕಾಸಿನ ಸೌಲಭ್ಯ ಜೊತೆಗೆ ಷೇರುಗಳು, ಸಾಲ ಪತ್ರಗಳು ಮುಂತಾದವುಗಳಲ್ಲಿ ಹಣ ವಿನಿಯೋಜನೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಸ್ಥಾಪನೆ ಆದಾಗ್ಲಿಂದಲೂ ಕೂಡ 2013 ಜೂನ್ ವರೆಗೆ 40,000 ಕೋಟಿ ರೂಪಾಯಿಗಳಷ್ಟು ಹಣಕಾಸಿನ ನೆರವನ್ನ ಅದು ಕೈಗಾರಿಕೆಗಳಿಗೆ ಮಂಜೂರು ಮಾಡಿದ್ದು. ಇದರಲ್ಲಿ 32,500 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನ ಅದು ವಿತರಣೆ ಮಾಡಿದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಇದು ಮಾಡ್ತಾ ಇರುವಂತ ಇದರ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷವಾದಂತಹ ಒಂದು ನೆರವು ಅಂತ, ಅಂದ್ರೆ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಬ್ಯಾಕ್ವರ್ಡ್ ರೀಜನ್ಸ್. ಹಿಂದುಳಿದ ಪ್ರದೇಶಗಳಿಗೆ ವಿಶೇಷವಾದಂತಹ ನೆರವು ಅಂತ ಹೇಳಿದ್ರೆ ಇದೇನ್ ಮಾಡ್ತಾ ಇದೆ, ಈ ಯಾವ್ಯಾವ ಬ್ಯಾಕ್ವರ್ಡ್ ಏರಿಯಾಸ್ ಇದೆಯೋ ಅಂದ್ರೆ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನ ಉತ್ತೇಜಿಸುವ ಸಲುವಾಗಿ ಬ್ಯಾಂಕು ಜುಲೈ 1969ರಲ್ಲಿ ಅದು ಹೊಸದಾದಂತಹ ಒಂದು ಯೋಜನೆಯನ್ನ ಅದು ಜಾರಿಗೆ ತಂದಿದೆ. ಅಂದ್ರೆ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಹಿಂದುಳಿದ ಪ್ರದೇಶಗಳಲ್ಲಿ ಸಣ್ಣ ಮತ್ತೆ ಮಧ್ಯಮ ಪ್ರಮಾಣದ ಒಂದು ಕೈಗಾರಿಕೆಗಳಿಗೆ, ಹಿಂದುಳಿದ ಪ್ರದೇಶಗಳಲ್ಲಿ ಸಣ್ಣ ಮತ್ತೆ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಅದು ಬಡ್ಡಿ ದರದಲ್ಲಿ ಹೆಚ್ಚಿನ ಒಂದು ರಿಯಾಯಿತಿ ಕಾಲಾವಧಿ ಮತ್ತೆ ಹೆಚ್ಚಿನ ಒಂದು ಮರುಪಾವತಿಯ ಅವಧಿಗಳಲ್ಲಿ ನೆರವನ್ನ ಒದಗಿಸ್ತಾ ಇದೆ. ಅಂದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಯಾವುದೊಂದು ಕೈಗಾರಿಕೆಗೆ 2 ಕೋಟಿ ರೂಪಾಯಿಗಳ ಹಣದ ರೂಪದಲ್ಲಿ ಇದು ಸಾಲ ಮತ್ತೆ 1 ಕೋಟಿ ರೂಪಾಯಿಯ ಮೊತ್ತದವರೆಗೆ ಷೇರು ಭರವಸೆಯ ಒಂದು ನೆರವಾಗಿ ಅದು ಒದಗಿಸಲಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಕೈಗಾರಿಕೆಗೆ, ಯಾವುದೇ ಒಂದು ಕೈಗಾರಿಕೆಗೆ 2 ಕೋಟಿ ರೂಪಾಯಿಗಳ ಹಣದ ರೂಪದಲ್ಲಿ ಮತ್ತೆ 1 ಕೋಟಿ ರೂಪಾಯಿಯ ಮೊತ್ತದವರೆಗೆ ಹೇಳ್ಬೇಕಂದ್ರೆ ಷೇರು ಭರವಸೆಯ ಒಂದು ನೆರವಾಗಿ ಅದು ಒದಗಿಸಲಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಹೀಗೆ ಭಾರತದ ಕೈಗಾರಿಕಾ ಹಣಕಾಸು ನಿಗಮ ಮತ್ತೆ ಇನ್ನೊಂದು ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮ ಅಂತೇಳಿ ಏನ್ ಹೇಳಿ, ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮದ ಒಂದು ಸಹಭಾಗಿತ್ವದೊಂದಿಗೆ ಬ್ಯಾಂಕು ಈ ಯೋಜನೆಯನ್ನ ಅದು ಆಚರಣೆಗೆ ತಂದಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಈ ಒಂದು ಕಾರ್ಯವನ್ನು ಕೂಡ ಅಂದ್ರೆ ಹಿಂದುಳಿದ ಪ್ರದೇಶಗಳಿಗೆ ಅದು ವಿಶೇಷವಾದಂತಹ ಒಂದು ನೆರವನ್ನ ನೀಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಪಾತ್ರ, ಅಂದ್ರೆ ರೋಲ್ ಇನ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂತ ಹೇಳಿ. ನೋಡಿ, ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಪಾತ್ರ ಅಂತ ಹೇಳಿದ್ರೆ ಇದು ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿ ಮತ್ತೆ ತ್ವರಿತವಾದಂತಹ ಒಂದು ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶಗಳನ್ನ ಸಾಧಿಸ್ಲಿಕ್ಕೋಸ್ಕರ ಈ ಬ್ಯಾಂಕು 1970ರಿಂದ ಈಚೆಗೆ ಕೆಲವು ಅಭಿವೃದ್ಧಿ ಚಟುವಟಿಕೆಗಳನ್ನ ಅದು ಹಮ್ಮಿಕೊಂಡಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇತರ ಹಣಕಾಸಿನ ಸಂಸ್ಥೆಗಳ ನೆರವಿನೊಂದಿಗೆ ಬ್ಯಾಂಕು ಎಲ್ಲಾ ರಾಜ್ಯಗಳಲ್ಲಿ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದು
ಕೈಗಾರಿಕಾ ಸಾಮರ್ಥ್ಯದ ಒಂದು ಸಮೀಕ್ಷೆಗಳನ್ನ ಅದು ಪೂರ್ಣಗೊಳಿಸಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದು ಇತರ ಹಣಕಾಸಿನ ಸಂಸ್ಥೆಗಳ ನೆರವಿನೊಂದಿಗೆ ಬ್ಯಾಂಕ್ ಏನ್ ಮಾಡಿದೆ, ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೈಗಾರಿಕಾ ಸಾಮರ್ಥ್ಯದ ಒಂದು ಸಮೀಕ್ಷೆಗಳನ್ನ ಅದು ಪೂರ್ಣಗೊಳಿಸಿದೆ. ಅಂದ್ರೆ ಆ ಪ್ರಕಾರ ಸುಮಾರು 6,000 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಹೂಡಿಕೆಯ ಒಂದು ಕೋರಿಕೆಯನ್ನು ಒಳಗೊಂಡಿರುವಂತಹ ಸುಮಾರು 750 ಪರಿಯೋಜನೆಗಳನ್ನ ಗುರುತಿಸಲಾಗಿದೆ ಅಂತೇಳಿ ಹೇಳ್ಬೋದು. ಸುಮಾರು ಇದರಲ್ಲಿ 600 ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನು ಒಳಗೊಂಡಂತಹ 120 ಪ್ರಾಯೋಜಕಗಳನ್ನ ಕಾರ್ಯಗತಗೊಳಿಸಲಾಗಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಇದರ ಒಂದು ಪಾತ್ರ ಬಹಳಷ್ಟು ಹೆಚ್ಚಾಗಿದೆ ಅಂತೇಳಿ ಹೇಳ್ಬೋದು. ಅದರಲ್ಲಿ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಮೃದು ಸಾಲ ಯೋಜನೆ ಅಂತ, ಸಾಫ್ಟ್ ಲೋನ್ ಸ್ಕೀಮ್. ಅಂದ್ರೆ ಮೃದು ಸಾಲ ಯೋಜನೆ ಅಂತ ಹೇಳಿದ್ರೆ ಬ್ಯಾಂಕು 1976ರಲ್ಲಿ ಈ ಒಂದು ಯೋಜನೆಯನ್ನ ಅದು ಜಾರಿಗೆ ತಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ಹಳೆಯ ಮತ್ತೆ ಬಳಕೆ ತಪ್ಪಿದ ಯಂತ್ರಗಳನ್ನ ಹೊಂದಿರೋದ್ರಿಂದಾಗಿ ದುರ್ಬಲವಾಗಿರುವಂತಹ ಒಂದು ಕೈಗಾರಿಕೆಗಳ ಆಧುನೀಕರಣ, ನವೀಕರಣ, ಅವುಗಳ ಪುನಶ್ಚೇತನಕ್ಕೋಸ್ಕರ ಕೆಲವೊಂದು ಕನ್ಸಿಷನ್ಸ್ ಅಲ್ಲಿ ಅಂದ್ರೆ ರಿಯಾಯಿತಿ ಷರತ್ತುಗಳಲ್ಲಿ ಕೆಲವೊಂದು ಆಯ್ದ ಉದ್ಯಮಗಳಿಗೆ ಈ ಒಂದು ಯೋಜನೆಯಡಿ ನೆರವನ್ನ ಒದಗಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಇದನ್ನ ಸಾಫ್ಟ್ ಲೋನ್ ಸ್ಕೀಮ್ ಅಂತೇಳಿ ಕರೀತಾರೆ. ಅಂದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸಿಮೆಂಟ್, ಹತ್ತಿ, ಜವಳಿ, ಸೆಣಬು ಮತ್ತೆ ಯಂತ್ರಶಿಲ್ಪ ಕೈಗಾರಿಕೆಗಳು, ಸೊ ಇವೆಲ್ಲ ಈ ಯೋಜನೆಗಳಲ್ಲಿ ನೆರವಿಗಾಗಿ ಆರಿಸಿದಂತಹ ಉದ್ಯಮಗಳಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇವೆಲ್ಲವುಗಳಿಗೆ ಮೃದು ಸಾಲ ಯೋಜನೆಯನ್ನ ಅದು ನೀಡ್ತಾ ಇದೆ. ಅಂದ್ರೆ ಹೆಂಗೆ 7.5% ಬಡ್ಡಿ ದರದಲ್ಲಿ, 7.5% ಬಡ್ಡಿ ದರದಲ್ಲಿ ಸುಮಾರು 15 ವರ್ಷಗಳ ಅವಧಿಗೆ ಸಾಲವನ್ನ ನೀಡೋದು ಈ ಒಂದು ಯೋಜನೆಯ ಒಂದು ವೈಶಿಷ್ಟ್ಯವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತದ ಹಣಕಾಸು ನಿಗಮ ಮತ್ತೆ ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮದ ಒಂದು ಸಹಭಾಗಿತ್ವದೊಂದಿಗೆ ಬ್ಯಾಂಕು ಈ ಯೋಜನೆಯನ್ನ ಹಮ್ಮಿಕೊಂಡಿದೆ ಅಂತೇಳಿ ಹೇಳ್ಬೋದು. ನೋಡಿ, ಇವೆಲ್ಲ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಒಂದು ಸಾಧನೆಗಳು ಅಂತೇಳಿ ಹೇಳ್ಬೋದು. ನಿಮ್ಗೆ ನಾಳೆ ಎಕ್ಸಾಮ್ ನಲ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ದ IDBI ಬ್ಯಾಂಕ್ ಅಂತೇಳಿ ಕೇಳ್ಬೋದು. ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕಿನ ಉದ್ದೇಶಗಳು, ಕಾರ್ಯಗಳು ಮತ್ತು ಸಾಧನೆಗಳನ್ನ ವಿವರಿಸಿ ಅಂತೇಳಿ 10 ಮಾರ್ಕ್ಸ್ಗೂ ಕೇಳೋ ಸಾಧ್ಯತೆ ಇರುತ್ತೆ, ಇಲ್ಲ 5 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ನಂತರ ಈಗ ಅಷ್ಟೇ ಮಹತ್ವದ ಇನ್ನೊಂದು ಬ್ಯಾಂಕು ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮ ಅಂತ. ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮ ಅಂದ್ರೆ ಇದಕ್ಕೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಕರಿತೇವೆ. ಏನ್ ಹೇಳಿ? ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮ. ಏನಪ್ಪಾ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ದೇಶದಲ್ಲಿರುವಂತಹ ಇನ್ನೊಂದು ಮಹತ್ವದ ಒಂದು ಬ್ಯಾಂಕು ಅಂತೇಳಿ ಹೇಳ್ಬೋದು. ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಸಣ್ಣ ಮತ್ತೆ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ವಿಶ್ವ ಬ್ಯಾಂಕು, ವರ್ಲ್ಡ್ ಬ್ಯಾಂಕು ಈ ಒಂದು ನಿಗಮವನ್ನ ಅದು ಸ್ಪಾನ್ಸರ್ ಮಾಡ್ತು, ಪ್ರಾಯೋಜಿಸಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಸಣ್ಣ ಮತ್ತೆ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಉದ್ದೇಶಗಳನ್ನ ಇಟ್ಕೊಂಡು ವಿಶ್ವ ಬ್ಯಾಂಕು ಈ ನಿಗಮವನ್ನ ಅದು ಪ್ರಾಯೋಜಿಸಿದೆ. ಇದನ್ನ ಭಾರತೀಯ ಕಂಪನಿಗಳ ಕಾಯ್ದೆಯ ಪ್ರಕಾರ ಒಂದು ಕಾಯ್ದೆಯ ಪ್ರಕಾರ ಜನವರಿ 5, 1955ರಂದು ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತೇಳಿ ಹೇಳ್ಬೋದು. ಸೊ ಇದರ ಒಂದು ಅಧಿಕೃತ ಬಂಡವಾಳ 60 ಕೋಟಿ ರೂಪಾಯಿಗಳಾಗಿದ್ದು, ಇದರ ಒಂದು ಅಧಿಕೃತ ಬಂಡವಾಳ 50 ಕೋಟಿ ಅಂದ್ರೆ ಇದರ ಅಧಿಕೃತ ಬಂಡವಾಳ 60 ಕೋಟಿ ರೂಪಾಯಿಗಳಾಗಿದ್ದು ವಂತಿಗೆಯಾದ ಬಂಡವಾಳ 22 ಕೋಟಿ ರೂಪಾಯಿಗಳಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತೀಯ ಬ್ಯಾಂಕುಗಳು, ವಿಮಾ ಕಂಪನಿಗಳು,
ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೆಲವೊಂದು ಸಾರ್ವಜನಿಕ ವ್ಯಕ್ತಿಗಳು ಮತ್ತೆ ನಿಗಮಗಳು, ಬ್ರಿಟನ್ನಿನ ಒಂದು ಪೌರತ್ವ ವಿನಿಮಯ ಬ್ಯಾಂಕುಗಳು ಮತ್ತೆ ಇತರ ಒಂದು ಕಂಪನಿಗಳು ಹಾಗೂ ಭಾರತದ ಒಂದು ಸಾರ್ವಜನಿಕ ವ್ಯಕ್ತಿಗಳು ಈ ನಿಗಮದ ಬಂಡವಾಳಕ್ಕೆ ಅವರು ವಂತಿಗೆಯನ್ನ ನೀಡಿದ್ದಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದನ್ನ ಭಾರತೀಯ ಕಂಪನಿಗಳ ಒಂದು ಕಾಯ್ದೆಯ ಪ್ರಕಾರ ಜನವರಿ 5, 1955ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದರ ಒಂದು ಅಧಿಕೃತ ಬಂಡವಾಳ 60 ಕೋಟಿ ರೂಪಾಯಿಗಳಾಗಿದ್ದು ವಂತಿಗೆಯಾದ ಬಂಡವಾಳ 22 ಕೋಟಿ ರೂಪಾಯಿಗಳಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತೀಯ ಬ್ಯಾಂಕುಗಳು, ವಿಮಾ ಕಂಪನಿಗಳು ಮತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೆಲವೊಂದು ಸಾರ್ವಜನಿಕ ವ್ಯಕ್ತಿಗಳು ಮತ್ತೆ ನಿಗಮಗಳು, ಜೊತೆಗೆ ಬ್ರಿಟನ್ನಿನ ಪೌರತ್ವ ವಿನಿಮಯ ಬ್ಯಾಂಕುಗಳು ಮತ್ತೆ ಇತರ ಕಂಪನಿಗಳು ಮತ್ತೆ ಭಾರತದ ಒಂದು ಸಾರ್ವಜನಿಕ ವ್ಯಕ್ತಿಗಳು ಈ ನಿಗಮದ ಬಂಡವಾಳಕ್ಕೆ ಅವರು ವಂತಿಗೆಯನ್ನ ನೀಡಿದ್ದಾರೆ ಅಂತೇಳಿ ಹೇಳ್ಬೋದು. ನೋಡಿ, ಈ ನಿಗಮ ಭಾರತದ ಒಳಗಡೆ ಮತ್ತೆ ವಿದೇಶಿ ಮೂಲಗಳಿಂದ ಅದು ಸಂಪನ್ಮೂಲಗಳನ್ನ ಸಂಗ್ರಹಿಸ್ತಾ ಇದೆ. ಅಂದ್ರೆ ಅಲ್ಲಿಗೆ ಭಾರತ ಸರ್ಕಾರ ಮತ್ತೆ ಜಾಗತಿಕ ಬ್ಯಾಂಕು ಅಂದ್ರೆ ವಿಶ್ವ ಬ್ಯಾಂಕು ಮತ್ತೆ ಪಶ್ಚಿಮ ಜರ್ಮನಿಯ ಪುನರ್ ನಿರ್ಮಾಣ ಸಾಲ ನಿಗಮದಿಂದೆಲ್ಲ ಇದು ಸಾಲಗಳನ್ನ ಪಡೆದಿದೆ ಅಂತೇಳಿ ಹೇಳ್ಬೋದು. ನಂತರ ಇದರ ಒಂದು ಉದ್ದೇಶ ಅಥವಾ ಧ್ಯೇಯ ಏನಪ್ಪಾ ಅನ್ನೋದನ್ನ ನೋಡೋಣ. ಅಂದ್ರೆ ಭಾರತ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆಯ ನಿಗಮದ ಒಂದು ಉದ್ದೇಶಗಳು ಅಥವಾ ಧ್ಯೇಯಗಳು ಏನು ಅಂತ. ಅಂದ್ರೆ ಇದು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೊಸ ಕೈಗಾರಿಕೆಗಳ ಸ್ಥಾಪನೆಯನ್ನ ಉತ್ತೇಜಿಸೋದು ಅಂತ. ಅಂದ್ರೆ ರಾಷ್ಟ್ರದಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಯನ್ನ ಉತ್ತೇಜಿಸೋದು. ಮತ್ತೆ ಎರಡನೇದಾಗಿ ಅಸ್ತಿತ್ವದಲ್ಲಿರುವಂತಹ ಕೈಗಾರಿಕೆಗಳ ಒಂದು ವಿಸ್ತರಣೆಗೆ ಮತ್ತ ಅದರ ಆಧುನೀಕರಣಕ್ಕೆ ಹಣಕಾಸಿನ, ತಾಂತ್ರಿಕ ಮತ್ತೆ ನಿರ್ವಹಣಾತ್ಮಕ ನೆರವು ಅಂತ. ಅದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂಡ್ ಮ್ಯಾನೇಜರಿಯಲ್ ಅಸಿಸ್ಟೆನ್ಸ್ ಅಂತೇಳಿ. ಸೊ ಹೀಗೆ ಅಸ್ತಿತ್ವದಲ್ಲಿರುವ ಕೈಗಾರಿಕೆಗಳನ್ನ ವಿಸ್ತರಿಸೋದಕ್ಕೆ ಸಂಬಂಧಪಟ್ಟಂತೆ, ಅದರ ಆಧುನೀಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತಹ ಹಣಕಾಸಿನ ನೆರವನ್ನ ನೀಡೋದು, ಅವುಗಳಿಗೆ ತಾಂತ್ರಿಕ ನೆರವನ್ನ ನೀಡೋದು ಮತ್ತೆ ನಿರ್ವಹಣಾತ್ಮಕ ನೆರವನ್ನ ನೀಡೋದ್ರ ಮೂಲಕ ಉತ್ಪಾದನೆಯನ್ನ ಮತ್ತೆ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸೋದು ಈ ಉದ್ದೇಶವನ್ನ ಇಟ್ಕೊಂಡಿದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಮೂರನೇದಾಗಿ ಕೈಗಾರಿಕೋದ್ಯಮಗಳಲ್ಲಿ ಸ್ವದೇಶಿ ಮತ್ತೆ ವಿದೇಶಿ ಖಾಸಗಿ ಬಂಡವಾಳವನ್ನ ಹೂಡಿಕೆಯಾಗುವಂತೆ ಪ್ರೇರೇಪಿಸೋದು. ಅಂದ್ರೆ ಕೈಗಾರಿಕೋದ್ಯಮಗಳಲ್ಲಿ ಸ್ವದೇಶಿ ಮತ್ತೆ ವಿದೇಶಿ ಖಾಸಗಿ ಬಂಡವಾಳವನ್ನ ಹೂಡಿಕೆಯಾಗುವಂತೆ ಪ್ರೇರೇಪಿಸೋದು. ಸೊ ಇವೆಲ್ಲ ಒಂದು ಉದ್ದೇಶಗಳನ್ನ ಇದು ಇಟ್ಕೊಂಡಿದೆ ಅಂತೇಳಿ ಹೇಳ್ಬೋದು. ನಂತರ ಈಗ ನೋಡೋಣ ಇದರ ಒಂದು ಕಾರ್ಯಗಳೇನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆ ನಿಗಮದ ಒಂದು ಕಾರ್ಯಗಳು ಏನಪ್ಪಾ ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಕೈಗಾರಿಕೆಗಳಿಗೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನ ನೀಡೋದು. ಅಂದ್ರೆ ಕೈಗಾರಿಕೆಗಳಿಗೆ ಇದು ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನ ನೀಡೋದು ಇದರ ಒಂದು ಮುಖ್ಯ ಕಾರ್ಯ. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಕೈಗಾರಿಕೆಗಳು ಹೊರಡಿಸುವಂತಹ ಷೇರುಗಳು ಮತ್ತೆ ಸಾಲ ಪತ್ರಗಳಿಗೆ ಭರವಸೆದಾರನಾಗಿ ಕೆಲಸವನ್ನ ಮಾಡೋದು. ಅಂದ್ರೆ ಏನ್ ಹೇಳಿ, ಕೈಗಾರಿಕೆಗಳು ಹೊರಡಿಸುವಂತಹ ಷೇರುಗಳು ಮತ್ತು ಸಾಲ ಪತ್ರಗಳಿಗೆ ಭರವಸೆದಾರನಾಗಿ ಕೆಲಸವನ್ನ ಮಾಡುವಂತ ಒಂದು ಕಾರ್ಯ. ನಂತರ ಹೇಳ್ಬೇಕಂದ್ರೆ ಇತರ ಒಂದು ಖಾಸಗಿ ಹೂಡಿಕೆಯ ಸಂಸ್ಥೆಗಳ ಸಾಲಕ್ಕೆಲ್ಲ ಜಾಮೀನನ್ನ ನೀಡೋದು. ಅಂದ್ರೆ ಇತರ ಖಾಸಗಿ ಹೂಡಿಕೆಯ ಒಂದು ಸಂಸ್ಥೆಗಳ ಸಾಲಕ್ಕೆ ಜಾಮೀನನ್ನ ನೀಡೋದು. ನಂತರ ಹೇಳ್ಬೇಕಂತಂದ್ರೆ ಭಾರತೀಯ ಕೈಗಾರಿಕೆಗಳು ವಿದೇಶಗಳಿಂದ ಅಗತ್ಯವಾದಂತಹ ಬಂಡವಾಳದ ಒಂದು ಸರಕುಗಳನ್ನ ಆಮದು ಮಾಡ್ಕೊಳ್ಳೋದಿಕ್ಕೆ ಅನುಕೂಲವಾಗುವಂತೆ, ಅಂದ್ರೆ ಭಾರತೀಯ ಕೈಗಾರಿಕೆಗಳು ವಿದೇಶಗಳಿಂದ ಅಗತ್ಯವಾದಂತಹ ಒಂದು ಬಂಡವಾಳದ ಸರಕುಗಳನ್ನ ಆಮದು ಮಾಡ್ಕೊಳ್ಳೋದಿಕ್ಕೆ ಅನುಕೂಲವಾಗುವಂತೆ ಅದೇನ್ ಮಾಡ್ತಾ ಇದೆ, ವಿದೇಶಿ ನಾಣ್ಯಗಳಲ್ಲಿ ಸಾಲಗಳನ್ನ ಮತ್ತೆ ಮುಂಗಡಗಳನ್ನ ದೊರಕಿಸುವಂತ ಒಂದು ಕೆಲಸವನ್ನು ಕೂಡ ಇದು ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ನಂತರ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಕೈಗಾರಿಕಾ ಸಂಸ್ಥೆಗಳಿಗೆ ನಿರ್ವಹಣಾತ್ಮಕ, ತಾಂತ್ರಿಕ
ಮತ್ತೆ ಆಡಳಿತಾತ್ಮಕ ಸಲಹೆಗಳನ್ನ ನೀಡೋದು. ಸೊ ಇವೆಲ್ಲ ಒಂದು ಕಾರ್ಯಗಳನ್ನ ಅಂದ್ರೆ ಇವೆಲ್ಲ ಕಾರ್ಯಗಳನ್ನ ICICI ಬ್ಯಾಂಕ್ ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಭಾರತದ ಕೈಗಾರಿಕಾ ಉದ್ದರಿ ಮತ್ತು ಹೂಡಿಕೆ ನಿಗಮ ಇಷ್ಟೆಲ್ಲ ಕಾರ್ಯಗಳನ್ನ ಅದು ನಿರ್ವಹಿಸ್ತಾ ಇದೆ ಅಂತ ನೋಡಿ. ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಅಷ್ಟೇ ಪ್ರಮುಖವಾದಂತಹ ಇನ್ನೊಂದು ಬ್ಯಾಂಕ್ ಯಾವ್ದಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಬ್ಯಾಂಕು ಅಂತ. ಏನ್ ಹೇಳಿ, ಇವುಗಳನ್ನೆಲ್ಲ ನಿಮ್ಗೆ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಕೊಡ್ತಾನೆ. ಅಂದ್ರೆ ಈಗ ನಬಾರ್ಡ್ ಎಕ್ಸ್ಪ್ಯಾಂಡ್, ಇದನ್ನು ವಿಸ್ತರಿಸಿ ಅಂತ. ಅಂದ್ರೆ ನಬಾರ್ಡ್ ಬ್ಯಾಂಕ್ ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ. ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಒಂದು ರಾಷ್ಟ್ರೀಯ ಬ್ಯಾಂಕ್ ಅನ್ನ ಜುಲೈ 12, 1982ರಂದು ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತ. ಈ ಬ್ಯಾಂಕ್ ಅನ್ನ ಇದೊಂದು ಬಹಳಷ್ಟು ಹೇಳ್ಬೇಕಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಹಳಷ್ಟು ಮಹತ್ವದ ಒಂದು ನೆರವನ್ನ ನೀಡ್ತಾ ಇರುವಂತ ಒಂದು ಬ್ಯಾಂಕ್ ಇದು. ಸೊ ಹೇಳ್ಬೇಕಂದ್ರೆ ಕೃಷಿ ಮತ್ತೆ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಯ ಒಂದು ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ ಕರಿತೇವೆ. ಇದು ಸ್ಥಾಪನೆ ಆಗಿದ್ದು 1982 ಜುಲೈ 12ರಂದು ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಭಾರತದಲ್ಲೇ ಕೃಷಿ ಹಣಕಾಸಿನ ಒಂದು ಅಗ್ರವಾದಂತ ಒಂದು ಸಂಸ್ಥೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದು 1979ರ ಒಂದು ಡಿಸೆಂಬರ್ನಲ್ಲಿ 1979ರ ಒಂದು ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನ ಸಲ್ಲಿಸಿದಂತಹ ಡಾಕ್ಟರ್ ಬಿ ಶಿವರಾಮನ್ ಅವರ ನೇತೃತ್ವದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಪತ್ತಿನ ಹಣಕಾಸು ವ್ಯವಸ್ಥೆಯ ಪುನರ್ ಪರಿಶೀಲನಾ ಸಮಿತಿ ಅಂತೇಳಿ, ಅಂದ್ರೆ ಇದು ಡಾಕ್ಟರ್ ಬಿ ಶಿವರಾಮನ್ ಅವರ ನೇತೃತ್ವದಲ್ಲಿ ಅದು ಒಂದು ಸ್ಥಾಪನೆಯಾದಂತಹ ಒಂದು ಸಮಿತಿ ಇದು. ಇದನ್ನ ನಾವು ಕಮಿಟಿ ಫಾರ್ ರಿವ್ಯೂಯಿಂಗ್ ಅರೇಂಜ್ಮೆಂಟ್ ಫಾರ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಅಂದ್ರೆ ಅರೇಂಜ್ಮೆಂಟ್ ಅಂದ್ರೆ ಕಮಿಟಿ ಫಾರ್ ರಿವ್ಯೂಯಿಂಗ್ ಅರೇಂಜ್ಮೆಂಟ್ ಫಾರ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಅಂದ್ರೆ ಇದನ್ನ ಕ್ರೆಫಿ ಕಾರ್ಡ್ ಅಂತೇಳಿ ಕರಿತೇವೆ. ಅಂದ್ರೆ ಇದು ಈ ಡಾಕ್ಟರ್ ಬಿ ಶಿವರಾಮನ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಒಂದು ಸಮಿತಿ ಇದು. ಇದನ್ನ ನಾವು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಪತ್ತಿನ ಹಣಕಾಸು ವ್ಯವಸ್ಥೆಯ ಪುನರ್ ಪರಿಶೀಲನಾ ಸಮಿತಿ ಅಂತೇಳಿ ಕರಿತೇವೆ. ಸೊ ಈ ಸಂಸ್ಥೆಯ ಒಂದು ಶಿಫಾರಸ್ಸಿನ ಮೇರೆಗೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ, ಯಾವುದು ನಬಾರ್ಡ್ ಬ್ಯಾಂಕ್ ಅನ್ನ. ಸೊ ಇದು ಭಾರತದ ಒಂದು ರಿಸರ್ವ್ ಬ್ಯಾಂಕಿನ ಅಂಗ ಸಂಸ್ಥೆಯಾಗಿ ಅದು ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಇದು ಭಾರತದ ರಿಸರ್ವ್ ಬ್ಯಾಂಕಿನ ಒಂದು ಅಂಗ ಸಂಸ್ಥೆಯಾಗಿ ಅದು ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಹಣಕಾಸಿನ ಪೂರೈಕೆಗೆ ಸಂಬಂಧಪಟ್ಟಂತೆ, ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿಯ ಹಣಕಾಸಿನ ಪೂರೈಕೆಗೆ ಸಂಬಂಧಪಟ್ಟಂತೆ ಈ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಗಮದ, ಅಂದ್ರೆ ಇದು ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಇದು ಅಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಗಮ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು, ARDC ಅಂತೇಳಿ ಕರಿತಾ ಇದ್ವಿ. ಅಂದ್ರೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಕರಿತಾ ಇದ್ವಿ, ಅಂದ್ರೆ ARDC ಅಂತೇಳಿ. ಆ ಬ್ಯಾಂಕು ಅಂದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಹಣಕಾಸಿನ ಪೂರೈಕೆಗೆ ಸಂಬಂಧಪಟ್ಟಂತೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಗಮದ ಮತ್ತೆ ಜೊತೆಗೆ ಭಾರತದ ರಿಸರ್ವ್ ಬ್ಯಾಂಕಿನ ಪುನರ್ಧನದ ಕಾರ್ಯಗಳನ್ನೆಲ್ಲ ಈ ಒಂದು ಬ್ಯಾಂಕಿಗೆ ವಹಿಸಿಕೊಡಲಾಗಿದೆ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲ ಒಂದು ಉದ್ದೇಶಗಳನ್ನ ಇಟ್ಕೊಂಡು ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದೆ ಅಂತೇಳಿ ಹೇಳ್ಬೋದು. ನಂತರ ಇದು ಒಂದು ಇಂಪಾರ್ಟೆನ್ಸ್ ಏನಪ್ಪಾ, ಇಂಪಾರ್ಟೆನ್ಸ್ ಆಫ್ ನಬಾರ್ಡ್ ಬ್ಯಾಂಕ್ ಅಂತ ಹೇಳಿದ್ರೆ, ನಬಾರ್ಡ್ ಬ್ಯಾಂಕಿನ ಒಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ನೋಡಿ, ಕೃಷಿ ಪತ್ತಿಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಇದು
ಏಕೈಕ ಮರು ಹಣಕಾಸಿನ ಸಂಸ್ಥೆಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕೃಷಿ ಪತ್ತಿಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಇದು ಏಕೈಕ ಮರು ಹಣಕಾಸಿನ ಸಂಸ್ಥೆಯಾಗಿದೆ. ಎರಡನೇದಾಗಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತದಲ್ಲಿ ಗ್ರಾಮೀಣ ಹಣಕಾಸು ವ್ಯವಸ್ಥೆಯ ನೇತಾರನಾಗಿರುವಂತಹ ಒಂದು ರಾಷ್ಟ್ರೀಯ ಬ್ಯಾಂಕು ರಾಜ್ಯ ಸರ್ಕಾರಗಳಿಗೆ, ವಾಣಿಜ್ಯ ಬ್ಯಾಂಕುಗಳಿಗೆ, ಸಹಕಾರಿ ಬ್ಯಾಂಕುಗಳಿಗೆ, ಮತ್ತೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ, ಮತ್ತೆ ಗ್ರಾಮೀಣ ಹಣಕಾಸಿನ ಒಂದು ಪೂರೈಕೆಯಲ್ಲಿ ನಿರತವಾಗಿರುವಂತಹ ಇತರ ಸಂಸ್ಥೆಗಳಿಗೆ ಇದು ಹಣಕಾಸಿನ ಸಂಪನ್ಮೂಲಗಳನ್ನ ಒದಗಿಸ್ತಾ ಇದೆ. ಅಂದ್ರೆ ನಮ್ಮ ಭಾರತದಲ್ಲಿ ಗ್ರಾಮೀಣ ಹಣಕಾಸು ವ್ಯವಸ್ಥೆಯ ನೇತಾರನಾಗಿರುವಂತಹ ಈ ರಾಷ್ಟ್ರೀಯ ಬ್ಯಾಂಕು ಅಂದ್ರೆ ಇಡೀ ಒಂದು ಗ್ರಾಮೀಣ ಹಣಕಾಸು ವ್ಯವಸ್ಥೆಯ ಒಂದು ಲೀಡಿಂಗ್ ಫೈನಾನ್ಸ್ ಅನ್ನ ನೀಡ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ನಬಾರ್ಡ್ ಬ್ಯಾಂಕು. ಇದು ರಾಜ್ಯ ಸರ್ಕಾರಗಳಿಗೆ, ವಾಣಿಜ್ಯ ಬ್ಯಾಂಕುಗಳಿಗೆ, ಸಹಕಾರಿ ಬ್ಯಾಂಕುಗಳಿಗೆ ಮತ್ತೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ, ಸ್ಟೇಟ್ ಗವರ್ನಮೆಂಟ್, ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಜೊತೆಗೆ ಗ್ರಾಮೀಣ ಹಣಕಾಸಿನ ಒಂದು ಪೂರೈಕೆಯಲ್ಲಿ ನಿರತವಾಗಿರುವಂತಹ ಇತರ ಸಂಸ್ಥೆಗಳಿಗೆಲ್ಲ ಇದು ಹಣಕಾಸಿನ ಸಂಪನ್ಮೂಲಗಳನ್ನ ಒದಗಿಸ್ತಾ ಇದೆ. ನಂತರ ಹೇಳ್ಬೇಕಂತಂದ್ರೆ ಮೂರನೇದಾಗಿ ಕೃಷಿ, ಗ್ರಾಮೀಣಾಭಿವೃದ್ಧಿ, ಸಣ್ಣ ಕೈಗಾರಿಕೆಗಳು ಮತ್ತೆ ಕರಕುಶಲ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ನೀತಿ, ಯೋಜನೆ ಮತ್ತೆ ಕಾರ್ಯಕ್ರಮಗಳನ್ನ ಕುರಿತಂತೆ ಇದು ಇಡೀ ದೇಶದಲ್ಲಿ ಅಗ್ರ ಸಂಸ್ಥೆಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು? ಕೃಷಿ, ಗ್ರಾಮೀಣಾಭಿವೃದ್ಧಿ, ಸಣ್ಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ನೀತಿಗಳನ್ನ, ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಕುರಿತಂತೆ ಇದು ಇಡೀ ದೇಶದಲ್ಲಿ ಅಗ್ರವಾದಂತ ಒಂದು ಸಂಸ್ಥೆ ಅಂತೇಳಿ ಹೇಳ್ಬೋದು. ನೋಡಿ, ಇದರ ಇನ್ನೊಂದು ಮಹತ್ವ ಅಥವಾ ಪ್ರಾಮುಖ್ಯತೆ ಏನಪ್ಪಾ ನಬಾರ್ಡ್ ಬ್ಯಾಂಕಿನ ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಬ್ಯಾಂಕು ನಿರ್ದಿಷ್ಟವಾದಂತ ಒಂದು ಕೃಷಿಗೆ ಮತ್ತೆ ವಿಶಾಲವಾಗಿ ಇಡೀ ಒಂದು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಒಂದು ಅಭಿವೃದ್ಧಿಗೆ ಅಗತ್ಯವಾಗಿರುವಂತಹ ಸಮಗ್ರ ಸಾಲವನ್ನ ಪೂರೈಸುವಂತ ಒಂದು ಸಂಸ್ಥೆಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ರಾಷ್ಟ್ರೀಯ ಬ್ಯಾಂಕು ನಿರ್ದಿಷ್ಟವಾದಂತ ಒಂದು ಕೃಷಿಗೆ ಮತ್ತೆ ವಿಶಾಲವಾಗಿ ಇಡೀ ಒಂದು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಗೆ ಅಗತ್ಯವಾಗಿರುವಂತಹ ಸಮಗ್ರವಾದಂತ ಒಂದು ಸಾಲವನ್ನ ಒಂದು ಪೂರೈಸುವಂತ ಒಂದು ಸಂಸ್ಥೆಯಾಗಿದೆ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಇದರ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಬ್ಯಾಂಕಿನ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ವ್ಯವಸಾಯ, ಸಣ್ಣ ಕೈಗಾರಿಕೆಗಳು, ಆಮೇಲೆ ಗುಡಿ